ಅವನೇನಾದ್ರೂ ಹೇಳ್ಕೊಳ್ಳಿ, ನಿನ್ ಪಾಡಿಗೆ ನೀನ್ ಊಟ ಮಾಡೋ. ಕಿಚ್ಚ ಕೆಲ್ಸ ಕೇಳ್ಕೊಂಡು ಹೋಗಿದ್ಯಲ್ಲ, ಏನಾಯ್ತು? ಇವಳು ಏನು ವಿರೋಧಿಸೋ ಹಾಗೆ ಮಾತೇ ಆಡ್ಲಿಲ್ಲ. ನನ್ನ ಅದೃಷ್ಟ ಏನಂತಂದ್ರೆ ಗೃಹಭಂಗ ಧಾರಾವಾಹಿಯಾಗಿ ಬಂದಾಗ ನನ್ಗೆ ಅದ್ರೊಳಗೆ ಸರ್ವಕ್ಕನ್ ಪಾತ್ರ ಸಿಕ್ಬಿಡ್ತು. ನನ್ನ ಫ್ರೆಂಡ್ ಒಬ್ಳು ನಿರ್ಮಲಾ ಅಂತಿದ್ಲು, ನನ್ಗೆ ಎಕ್ಸಾಮ್ ಇದ್ರೆ ಅವ್ರ ಮನೇಲಿ ಹೋಗಿ ಮಲ್ಕೊಂಡ್ಬಿಡೋದು. ಅವ್ರು ನಿರ್ಮಲಾ ನೀನೇ ಓದ್ಬಿಡ ಕೇಳಿಸ್ಕೋತೀನಿ ಅಂತ. ನನ್ಗೆ ಹೇಗೆ ಅಂತಂದ್ರೆ ಈ ಪಠ್ಯಕ್ರಮದಲ್ಲಿ ಏನ್ ಇರುತ್ತೋ ಅದನ್ನ ಓದೋದ್ ಬಿಟ್ಟು ಇನ್ನೇನ್ ಮಾಡಕ್ಕೂ ನಂಗೆ ಇಷ್ಟ. ಟೆಕ್ಸ್ಟ್ ಬುಕ್ ಒಂದ್ಬಿಟ್ಟು ಅದನ್ನೊಂಥರ ಪರೀಕ್ಷೆ ದೃಷ್ಟಿಲಿ ನೋಡೋದ್ ನಂಗೆ ಇಷ್ಟ ಇಲ್ಲ. ಏನೋ ಅಂತೂ ಇಂತೂ BA ಮಾಡಿ ಮುಗಿಸ್ದೆಪ್ಪ. SLC ಮುಗಿಸಿದ್ರಿ? ನಾನ್ ಮುಗಿಸಿದ್ರು ನೀವು ಮುಗಿಸ್ತಾ ಇಲ್ಲ. ಸರಿ, ಕೇಳಿದ್ರು ನಾನು ಓದಿದ್ದೆ, ನಾನು ಹಿಂದಿ ಓದಿದ್ದೆ ಅಂತ. ಅವರೆಲ್ಲ ಹಿಂದಿ ಓದಿರ್ಲಿಲ್ಲ. ಹಿಂದಿ ಓದಿದ್ದಕ್ಕೆ ನಾನು ಪಾಸ್ ಆದೆ ಅಂತೆಲ್ಲ ಹೇಳ್ಬಿಟ್ಟು ಸರಿ. ಆಮೇಲೆ ಇದ್ದಿದ್ದು ಬೇರೆ ಕತೆ. ನನ್ಗೆ ಆಮೇಲೆ ಏನು 3rd ಕ್ಲಾಸ್ ಅದು ಯಾರು ಸೀಟ್ ಕೊಡ್ತಾರೆ ನಮಗೆ? ಆ ಟೈಮಿಗೆ ಸರಿಯಾಗಿ NM KRV ಕಾಲೇಜ್ ಶುರುವಾಯಿತು. ಓ, ಆಗ ಫಸ್ಟ್ ಶುರು? ನಾನು ಫಸ್ಟ್ ಬ್ಯಾಚ್ ಸ್ಟೂಡೆಂಟ್. ಯಾವ ವರ್ಷ ಅದು? 71? ಹಾಂ, 71. ಯಾಕಂದ್ರೆ 76ರಲ್ಲಿ ಮುಗಿದಿರೋದು. ಹಾಂ, ಸೊ 1971 NM KRV. 50 ವರ್ಷ ಹಳೆ ಸಂಸ್ಥೆ ಇದು. ಹೌದೌದು, 50 ವರ್ಷ. ಅವಾಗ ತಾನು ಶುರು ಮಾಡಿದ್ರು. ನನ್ನ ಅದೃಷ್ಟಕ್ಕೆ ಶುರು ಮಾಡಿದ್ದವರು ಅನ್ಸುತ್ತೆ. ಯಾಕೆಂದ್ರೆ ಬೇರೆ ಯಾವ ಕಾಲೇಜಲ್ಲೂ ನನ್ನ ಪರ್ಸೆಂಟೇಜ್ ಯಾರು ಸೀಟ್ ಕೊಡ್ತಾ ಇರ್ಲಿಲ್ಲ. ಜೊತೆಗೆ ನಮ್ಮಪ್ಪ ದೂರದ ಕಾಲೇಜಿಗೆ ಕಳ್ಸೋಕೆ ಇಷ್ಟ ಇರ್ಲಿಲ್ಲ ಅವ್ರಿಗೆ. ಹತ್ರದಲ್ಲೇ ಇರ್ಬೇಕು ಅಂತ ಇಲ್ಲ ಅವ್ರಿಗೆ. ಅದಕ್ಕೆ ಸರಿಯಾಗಿ ಇದು ಶುರುವಾಯ್ತು. ಆಮೇಲೆ ಅಲ್ಲಿ ಈ ತರ ಪರ್ಸೆಂಟೇಜ್ಗೆಲ್ಲ ಏನು ಇದು ಮಾಡ್ತಾ ಇರ್ಲಿಲ್ಲ. 3rd ಕ್ಲಾಸ್ ಸ್ಟೂಡೆಂಟನ್ನೇ ತಗೋತೀವಿ ಅಂತ ಅವರು ಶಬ್ದ ಮಾಡಿಬಿಟ್ಟಿದ್ರು. ಬುದ್ಧಿವಂತ ಆಗಿರೋ ಹುಡುಗಿರನ್ನೇ ಏನು ಮತ್ತೆ ನಾನು ಓದಿಸಿ ರ್ಯಾಂಕ್ ತೆಗೆಸ್ಕೊಳ್ಳೋದು, ಏನು ಗೊತ್ತಿಲ್ಲದೆ ಇರೋರಿಗೆ ಹೇಳ್ಕೊಡ್ಬೇಕು ಅಂತ ಅವ್ರದ್ದು ಸಂಕಲ್ಪ. ಅಂತ ಗ್ರೇಟ್ ನಮ್ಮ ಪ್ರಿನ್ಸಿ ಚೀನಾಮಂಗಳ. ಆದ್ರೂ ನನ್ಗೆ ಅನುಮಾನ ಇತ್ತು ಅಲ್ಲಿ ಸೀಟ್ ಸಿಗುತ್ತೋ ಇಲ್ವೋ ಅಂತ. ಆದ್ರೆ ನನ್ನ ಅಣ್ಣ ಜಗದೀಶ, ಅವನು H ನರಸಿಂಹಯ್ಯನವ್ರಿಗೆ ಅತಿ ಪ್ರಿಯವಾದ ಸ್ಟೂಡೆಂಟ್. ಅವನೊಂಥರ ಎಲ್ಲ ಸರ್ವ ಜನಾನುರಾಗಿ. ಅವನು ಎಲ್ರಿಗೂ ಅವನನ್ನು ಕಂಡ್ರೆ ಇಷ್ಟ. ಅವನನ್ನ ನರಸಿಂಹಯ್ಯನವರು ಜಿಂಕೆ ಜಗದೀಶ ಅಂತ ಕರೀತಿದ್ರು. ಅಂದ್ರೆ ಅವನ ಇನ್ಶಿಯಸ್ GK ಅಂತಿತ್ತು. ಅದಕ್ಕೊಂದು ಜಿಂಕೆ ಅಷ್ಟು ಆಕ್ಟಿವ್ ಅವನು. ಅದೇ ಅವನ ವಿಷಯ ಹೇಳ್ತಾ ಇದ್ರೆ ಅದೇ ದೊಡ್ಡ ಗ್ರಂಥ ಆಗ್ಬಿಡುತ್ತೆ, ಅಷ್ಟು ವಿಷಯ ಒಂದು. ಅವನು ಎಲ್ಲ ನಾಟಕಗಳಲ್ಲೂ ಹೆಣ್ಣು ವೇಷ ಹಾಕೋತಿದ್ದ. ತುಂಬಾ ಸುಂದರವಾಗಿದ್ದ ಅವನು ನೋಡಕ್ಕೆ. ಆಮೇಲೆ ಹೆಣ್ಣು, ಇವಾಗ ರಕ್ತಾಕ್ಷಿ ಕುವೆಂಪು ಅವ್ರದ್ದು ಆ ಥರದ ನಾಟಕಗಳಲ್ಲೆಲ್ಲ ಹೆಣ್ಣು ಪಾತ್ರದಾನೇ ಮುಖ್ಯ ಪಾತ್ರ ಆಗಿರ್ತಿತ್ತು. ಅದ್ರೊಳಗೆಲ್ಲ ಇವನೇ ಹಾಕ್ತಾ ಇದ್ದಿದ್ದು. ಆಮೇಲೆ ಇವ್ರದ್ದು ನಟರಂಗ ಅವ್ರದ್ದು ಕಾಕನ ಕೋಟೆ ಬಂತಲ್ಲ, ಅದ್ರೊಳಗೆ ಅವನು ಕರಿಹೈದನ ಒಂದು ದಿನ ಕರಿಹೈದ ಅಂತ ಒಂದು ಹಾಡಿದ, ಅದಕ್ಕೆ ಇವನು ಡ್ಯಾನ್ಸ್ ಮಾಡ್ತಿದ್ದ. ಆಮೇಲೆ CR ಸಿಂಹ ಅವ್ರದ್ದು ಧರ್ಮಭೂಮಿ ಅಂತ ಒಂದು ಡ್ಯಾನ್ಸ್ ಡ್ರಾಮಾ ಇತ್ತು. ಅದ್ರೊಳಗೆ ರಾಮ ಅರ್ಜುನ ಈ ಪಾತ್ರ ಎಲ್ಲ ಹಾಕ್ತಾ ಇದ್ದ. ಒಟ್ಟಲ್ಲಿ ಇವನು ಎಲ್ರಿಗೂ ಅಚ್ಚುಮೆಚ್ಚು. ಇವತ್ತಿಗೂ ಯಾರು ಅವನ ಜೊತೆ ಇದ್ದವ್ರು ಉಳ್ಕೊಂಡಿದಾರೋ ಈ ತಂಡಗಳಲ್ಲಿ ಅವ್ರಿಗೆಲ್ಲ ಜಗದೀಶ ಅಂದ್ರೆ ಇವತ್ತಿಗೂ ಗೊತ್ತು. ಇವತ್ತು ಅಷ್ಟೇ ಖುಷಿ ಪಡ್ತಾರೆ. ಅವನು ನಮ್ಮ CN ಮಂಗಳ ಅವ್ರಿಗೂ ಗೊತ್ತಿತ್ತು. ಅವನು ನನಗೆ ಕರ್ಕೊಂಡೋದ. ನಮ್ಮಪ್ಪ ಹೇಳಿದ್ರು, ಹೋಗಿ ಜಗದೀಶ ನೀನು ಕರ್ಕೊಂಡೋಗಿ ಇವಳನ್ನ ಅಂತ. ಯಾಕೆಂದ್ರೆ ಅವ್ರಿಗೂ ಹೋಗಿ ಕೇಳಕ್ಕೆ ಅಮ್ಮನ ಮಾರ್ಕ್ಸ್ ತಗೊಂಡಿರೋಳ ನೀನು ಸೇರಿಸ್ಕೊಡೋದು. ನೀವು ನೋಡಿದ್ರೆ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ನಮ್ಮಪ್ಪ, ವಿದ್ಯಾ ಇಲಾಖೆಯಲ್ಲಿ ತುಂಬಾ ಉನ್ನತವಾದ ಹುದ್ದೆಯಲ್ಲಿದ್ದವರು. ಅವ್ರು ಪಂಡಿತ ಪುತ್ರಿ, ನಾನು ಶುದ್ಧ ಶುಂಠಿ. ಎಷ್ಟು ಅವಮಾನ ಆಗಿರ್ಬೇಕು ಅವ್ರಿಗೆ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆಗಿರೋದೇ ದೊಡ್ಡ ವಿಷಯ ನನಗೆ. ಆ ಮಾರ್ಕ್ಸ್ಗಳು ನೋಡ್ಬಿಟ್ರೆ ಎಷ್ಟೋ ವರ್ಷದೆಲ್ಲ ಸೇರ್ಸ್ ಮಾರ್ಕ್ಸ್ ಬಂದಂಗಿತ್ತದು ಒಂದೊಂದ್ರೊಳಗು. ಸರಿ, ನಮ್ಮ ಅಣ್ಣ ಕರ್ಕೊಂಡೋದ. CN ಮಂಗಳ ಅವ್ರ ಚೇಂಬರ್ಗೆ ಹೋದ್ವಿ. ಅವರು ಹೋಗ್ಬಿಟ್ಟು ನಾನು ಭಯವಾಗಿ ಹಿಂಗೆ ಕೊಟ್ಟೆ, ನಂದೆಲ್ಲ ಕ್ರಿಡೆನ್ಷಿಯಲ್ಸ್ ಎಲ್ಲ ಕೊಟ್ಟೆ, ನಿಮ್ಮ ಸಾಧನೆಗಳು ಎಲ್ಲ ಕೊಟ್ಟೆ. ಅವರು ನೋಡಿದ್ರು, ಅವ್ರ ಮಕ್ಕದಲ್ಲಿ ಒಂದು ಸಣ್ಣ ನಗು. ಇಂಥ ಅವ್ರು ಬಂದಿದಾರಲ್ಲ, ನಾನೇನೋ ಹೇಳಿದ್ದೀನಿ 3rd ಕ್ಲಾಸ್ಗೆ ಅಂತ, ಇಷ್ಟು ಪಾಟಿ ಈ ಪಾಟಿ 3rd ಕ್ಲಾಸ್ ಅವ್ರು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಕಾಣುತ್ತೆ. ಬರ್ತಾರೆ ಇದು ಒಂದು ಗೆರೆ, ಅದೇನೋ ಇವಾಗ ಸ್ವಾತಂತ್ರ್ಯಕ್ಕೂ ಸ್ವೇಚ್ಛಾಚಾರಕ್ಕೂ ಒಂದು ಸಣ್ಣ ಗೆರೆ ಇದೆ ಇರ್ತಾರಲ್ಲ, ಹಾಗೆ ಈ ಪಾಸ್ಗೂ ಫೇಲ್ಗೂ ಒಂದು ಸಣ್ಣ ಗೆರೆ ಅಷ್ಟೇ. ಈ ಕಡೆ ಇರ್ಬೇಕಾಗಿದ್ದವಳು ಆ ಕಡೆ ಹೊಟ್ಟೋಗಿದ್ದೆ, ದಾಟಿದೆ ಅಷ್ಟೇ. ಆಮೇಲೆ ನೋಡಿದ್ರು, ಇದೇನು ಇದೆಯಾ ಹೀಗೆ ಮಾರ್ಕ್ಸ್ ತೊಗೊಂಡಿದ್ಯಾ ಅಂತ ಕೇಳಿದ್ರು. ಅದು ಅವ್ರದ್ದು ಹಿಂಗೆ ನೋಡ್ತಾ ಇದ್ರು, ಹಿಂಗೆ
ಕನ್ನಡ ರೀಡಿಂಗ್ ಗ್ಲಾಸ್ ಮಾತ್ರ ಇರ್ತಿತ್ತೇನೋ, ಹಿಂಗೆ ಮಾಡಿಬಿಟ್ಟು ಹಿಂಗೆ ನೋಡು. ನಂಗೆ ಆ ಕಣ್ಣು ನೋಡೋಕ್ಕೆ ಭಯ, ತುಂಬ ಪ್ರಖರವಾಗಿತ್ತು ಅವ್ರ ಕಣ್ಣುಗಳು. ನಾನು ಏನೂ ಮಾತಾಡಲಿಲ್ಲ. ಅಲ್ಲ, ನೀನು ಸೇರಿಸ್ಕೋತೀನಿ ಆಯಿತು, ನಾನು ತೆಗ್ದಿರೋದೇ 3rd ಕ್ಲಾಸ್ನವ್ರಿಗೆ, ಆದರೆ ನೀನು ಈ ಥರದ್ದೇ ಮಾರ್ಕ್ಸ್ ತೊಗೊಂಡು ಹೋಗ್ತೀಯ ಮುಂದಕ್ಕೂ ಅಂದರು. ಏನೂ ಮಾತಾಡಲಿಲ್ಲ. ಆಮೇಲೆ ನಮ್ಮ ಸ್ಕೂಲಲ್ಲಿ ನಂಗೆ ಬಂದಿದ್ದು ಸರ್ಟಿಫಿಕೇಟ್ಗಳು, ಡ್ರಾಮಾಗೆ ಅದಕ್ಕೆಲ್ಲ ಬಂದಿದ್ದು, ಸಂಗೀತ, ಡ್ರಾಮಾ, ಆಮೇಲೆ ಡಿಬೇಟು, ಇದಕ್ಕೆಲ್ಲ ಬಂದಿದ್ದು ಸರ್ಟಿಫಿಕೇಟ್ಗಳಿತ್ತು. ಅದೆಲ್ಲ ತೋರಿಸ್ದೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಮುಂದಿದೆಯಾ, ಪರವಾಗಿಲ್ಲ, ಏನೋ ಒಂಚೂರು ಇದೆ ಅಂತ ಹೇಳಿಬಿಟ್ಟು ಸಮಾಧಾನ ಆಯಿತು ಅವ್ರಿಗೆ. ಆಯಿತು, ಸೀಟ್ ಕೊಡ್ತೀನಿ, ನನಗೆ ನೀನು ಪ್ರಾಮಿಸ್ ಮಾಡು, ನೀನು ಒಂದೇ ಒಂದು ಸಬ್ಜೆಕ್ಟಲ್ಲಾದರೂ ಕ್ಲಾಸಿಗೆ ಫಸ್ಟ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಅದ ಒಂದು ಸ್ವಲ್ಪ ಕಿವಿ ನೋವ್ತಾ ಇತ್ತು. ಅಯ್ಯೋ ಬೇಡ ಬೇಡ ಬೇಡ, ಏನಿಲ್ಲ, ಹಾಗೆ ಸರಿ ಹೋಗುತ್ತೆ. ಯಾವ ಸಬ್ಜೆಕ್ಟಲ್ಲಿ ಬರ್ತೀಯಾ ಹೇಳು ಅಂದರು. ನಂದು ಯಾವುದು ಕನ್ನಡ, ಹಿಸ್ಟ್ರಿ, HELS ಅಂತ ಕಾಣುತ್ತೆ. ಹಾಂ, ಹಿಸ್ಟ್ರಿ, ಎಕನಾಮಿಕ್ಸ್, ಲಾಜಿಕ್ ಆ್ಯಂಡ್ ಕನ್ನಡ, ಸ್ಟ್ಯಾಟಿಸ್ಟಿಕ್ಸ್ ಇರಲಿಲ್ಲ. ಹಾಗೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಇದ್ರೆ ನಾ ತಗೋತಿದ್ನ, ಇರಲಿಲ್ಲ. HELS, ಸೋಷಿಯಾಲಜಿ, ಆರ್ಟ್ಸ್, ಹಿಸ್ಟ್ರಿ, HE ಅಂದರೆ ಎಕನಾಮಿಕ್ಸ್, ಲಾಜಿಕ್ಕು, ಸೋಷಿಯಾಲಜಿ, ಇದಿಷ್ಟಿದ್ದು ಫಸ್ಟ್ PU ಸೆಕೆಂಡ್ PUಗೆ. ಆಮೇಲೆ ಇದು ಫಸ್ಟ್ ಲ್ಯಾಂಗ್ವೇಜ್ ಏನಂದ್ರೆ ಕನ್ನಡ ತಗೊಂಡಿದ್ದೀನಿ ನಾನು. ನೀನು ಯಾವ ಸಬ್ಜೆಕ್ಟಲ್ಲಿ ಬರ್ತೀಯ ಅಂತ ಕೇಳಿದರು. ಇದ್ದಿದ್ರೊಳಗೆ ಕನ್ನಡ ವಾಸಿ. ಯಾಕೆಂತಂದರೆ ನಮ್ಮ ಮನೇಲಿ ಒಂಥರ ಕನ್ನಡದ ವಾತಾವರಣ ಇತ್ತು. ನಾವು ಚಿಕ್ಕವರಾಗಿದ್ದಾಗ ನಮ್ಮ ಮನೇಲಿ ಪ್ರತಿ ಭಾನುವಾರ ಕಾವ್ಯ ವಾಚನ ಮಾಡ್ತಾಯಿದ್ರು. ನಮ್ಮ ಚಿಕ್ಕಪ್ಪ ಒಳ್ಳೆ ಸಂಗೀತಗಾರ, ಹಾಸನದಲ್ಲಿದ್ದವರು. ಅವರು ಬೆಂಗಳೂರಿಗೆ ಬಂದಾಗೆಲ್ಲ ಕಾವ್ಯ ವಾಚನ ನಡೀತಾ ಇತ್ತು. ನಮ್ಮ ತಂದೆ ಗದಗಿನ ಭಾರತ ಓದ್ತಾ ಇದ್ರು ಭಾನುವಾರ. ಅದೊಂಥರ ಹಬ್ಬದ ವಾತಾವರಣ. ಆಮೇಲೆ ನಮ್ಮ ದೊಡ್ಡಣ್ಣ ಫಸ್ಟ್ ಫೀಲ್ಡ್ ಎಕ್ಸಿಬಿಷನ್ ಆಫೀಸರ್ ಆಗಿದ್ರು. ಆ ಟೈಮಲ್ಲಿ ಗುಡಿಬಂಡ ರಾಮಾಚಾರ್ಯ ಅಂತ ಗಮಕಿಗಳಿದ್ರು. ಅವ್ರು ಆ ಕಾಲದಲ್ಲಿ ತುಂಬ ಫೇಮಸ್ಸು. ಅವರು ಕೂಡ ನಮ್ಮ ಮನೆಗೆ ಬಂದು ಕಾವ್ಯ ವಾಚನ ಮಾಡೋರು. ಒಂಥರ ಈ ಥರ ಒಂದು ಕನ್ನಡದ ವಾತಾವರಣ ಇತ್ತು. ಆಮೇಲೆ ನಮ್ಮ ತಂದೆ ಅವಾಗ ಗೃಹಭಂಗ ಬರ್ತಾಯಿತ್ತು, SL ಭೈರಪ್ಪನವ್ರದ್ದು ಕನ್ನಡ ಪ್ರಭಾದಲ್ಲಿ ಧಾರಾವಾಹಿಯಾಗಿ ಬರ್ತಾಯಿತ್ತು. ಕಾದಂಬರಿ ಪ್ರಿಂಟ್ ಆಗಿ ಬರೋಕ್ಕೆ ಮೊದಲು? ಹೌದು, ಕನ್ನಡ ಪ್ರಭಾದಲ್ಲಿ ಅದು ಧಾರಾವಾಹಿಯಾಗಿ ಪ್ರಿಂಟ್ ಆಗೋದು. ಧಾರಾವಾಹಿಯಾಗಿ ಬರ್ತಿತ್ತು 70s. ಹಾಂ, ಹೌದು. ಆ ಟೈಮಲ್ಲಿ ದಿನ ನಾವೆಲ್ಲ ತಿಂಡಿ ಕೂತ್ಕೊಳ್ಳೋದು, ನಮ್ಮಪ್ಪ ಧಾರಾವಾಹಿ ಓದೋದು. ಕನ್ನಡ ಪ್ರಭಾದಲ್ಲಿ ದಿನಗಟ್ಟಲೆ ಬರೋದಲ್ಲ, ದೈನಿಕ ಧಾರಾವಾಹಿ ತಾನೆ, ಅದನ್ನು ಓದೋದು ತಿಂಡಿ ಕೂತಾಗ. ಯಾಕಂದ್ರೆ ಅವ್ರಿಗೆ ಮೊದಲು ತಿಂಡಿ ಆಗ್ಬಿಡ್ತಾ ಇತ್ತು. ಫಸ್ಟ್ ತಿಂಡಿ ತಗೊಂಡ್ಬಿಡೋರು. ಅಲ್ಲ, ಮನೆ ಯಜಮಾನ್ರಲ್ವಾ, ಅದೆಲ್ಲ ಒಂದು ಶಿಸ್ತು. ಅದೊಂದು ಪ್ರೋಟೋಕಾಲ್ ಇತ್ತು. ಹೌದು. ಆಮೇಲೆ ಮೊದಲನೇ ದೋಸೆ, ಮೊದಲನೇ ರೊಟ್ಟಿ, ಮೊದಲನೇ ಚಪಾತಿ ಅವ್ರಿಗೆ ಕೊಡ್ತಾ ಇರ್ಲಿಲ್ಲ. ಮನೆ ಯಜಮಾನ್ರಿಗೆ, ಮನೆ ಹಿರಿಯರಿಗೆ ಮೊದಲನೇದು ಕೊಡಬಾರ್ದು ಅಂತ. ಅದೇನು ಅಂತ ಗೊತ್ತಿಲ್ಲ. ಬಹುಶಃ ಹಿಂದಿನ ಕಾಲದಲ್ಲಿ ಈ ರಾಜರು ಹೊರಗಡೆ ಹೋಗಿ ತಿಂದ್ರೆ ಅದ್ರೊಳಗೆ ಏನಾದ್ರು ವಿಷ ಗಿಷ ಹಾಕ್ಕೊಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮೊದಲನೇದು ಬೇರೆ ಯಾರಿಗಾದ್ರೂ ನಾಯಿಗೋ ಬೆಕ್ಕಿಗೋ ಹಾಕ್ಬಿಟ್ಟು ಅದೇನೋ ಆಗಲಿಲ್ಲ ಅಂದ್ರೆ ಇವ್ರು ತಿಂತಿದ್ರಲ್ಲ. ಆ ಥರದ ಪದ್ಧತಿ ಮನೆಗೂ ನಡ್ಕೊಂಡು ಬಂತೋ ಏನೋ, ಅಥವಾ ಏನೋ ಉಪ್ಸಾಲಿಲ್ಲ, ಏನಾದರೂ ಮನೆ ಯಜಮಾನ್ರು ಕಿರ್ಚಾಡ್ಬಿಟ್ರೆ ಅವ್ರಿಗೆ ಸರಿಯಾಗಿರೋದು ಕೊಡಬೇಕಲ್ಲ, ಆ ಥರ ಆ ಒಂದು ಪದ್ಧತಿ ಇದ್ದಿದ್ದರಿಂದ ಮೊದಲನೇದು ಮನೆಗೆ ಅವ್ರಿಗೆ ಕೊಡ್ತಾ ಇರಲಿಲ್ಲ. ಮೊದಲನೇದು ಒಂದು ಸಣ್ಣಕ್ಕೇನೋ ಹಾಕ್ಬಿಟ್ಟು ಒಂಚೂರು ರುಚಿ ನೋಡ್ಬಿಟ್ಟು ನಮ್ಮಮ್ಮ ಎತ್ತಿಟ್ಬಿಟ್ಟಿರೋರು. ಅದು ಆ ಕಡೆ ಬಿಸಾಕೋದೆ. ಅದನ್ನೇನು ಇದು ಮಾಡ್ತಿಲ್ಲ. ಅಥವಾ ದೋಸೆ ಕಾವಲಿ ಹೇಳೋದು, ಅದೆಲ್ಲ ಏನೇನಾದರೂ ಅವಾಂತರಗಳಾದರೆ ಅವ್ರಿಗೆ ಅದನ್ನು ಕೊಡೋಕ್ಕಾಗಲ್ವಲ್ಲ, ಮುರಿದಿದ್ದ ದೋಸೆ ರೊಟ್ಟಿ ಎಲ್ಲ. ಸೊ ಒಂದು ಹದಕ್ಕೆ ಬಂದಮೇಲೆ ಅವ್ರಿಗೆ ಕೊಡೋದು. ಈ ಹದ ಎಲ್ಲ ಆಗೋ ತನಕ ನಾವು ಕಾಯ್ತಾ ಕೂತಿರ್ಬೇಕು. ಹಸಿವು ನನಗೂ ಎಷ್ಟೊತ್ತಿಗೆ ಎದ್ರೆ ಅಷ್ಟೊತ್ತಿಗೆ ಹಸಿವಾಗುತ್ತೆ. ಇವತ್ತಿಗೂ ಎದ್ದು ಕೂಡಲೇ ಹಸಿವಾಗುತ್ತೆ. ಈಗಲೂ ಶೂಟಿಂಗ್ ಹೋಗುವಾಗ 6:30ಇಂದ 7 ಗಂಟೆ ಮಧ್ಯದಲ್ಲಿ ತಿಂಡಿ ತಿಂದ್ಬಿಡ್ತೀನಿ. ಮನೇಲಿ ಮಾಡಿಬಿಟ್ಟು ತಿಂದ್ಬಿಡ್ತೀನಿ. ನಾನಲ್ಲಿ ಸೆಟ್ಟಿಗೆ ಹೋಗ್ತೀನಲ್ಲ, ಏನೋ ಒಂದಷ್ಟು ತಿಂದ್ಬಿಡೋದೇನೆ. ನಂಗೆ ಮಧ್ಯರಾತ್ರಿ ಎಚ್ಚರ ಆದರೆ ಅವಾಗಲೂ ಹಸಿವಾಗುತ್ತೆ. ಒಂದೆರಡು ಏನಾದ್ರು ದ್ರಾಕ್ಷಿನೋ ಗೋಡಂಬಿನೋ ಹಾಕ್ಕೊಂಡು ಬರ್ತೀನಿ ಬಾಯಿಗೆ. ಆ ಥರ ಹಸಿವು ನನಗೆ. ಹೇಳಿದ್ನಲ್ಲ ತಿಂಡಿ ಪೋತಿ ಅಂತ. ತಿನ್ನೋದು ಮಾತ್ರ ತಡೆಯೋಕ್ಕಾಗಲ್ಲ ರೀ. ಯಾಕ್ರಿ ತಡಿಬೇಕು?
ಕಷ್ಟ. ನನ್ನ ನೋಡಿದ್ರೆ ಗೊತ್ತಾಗತ್ತಲ್ವಾ ತಿನ್ನೋದೆಲ್ಲ ತಡೆಯಲ್ಲ ಅಂತ. ಆ ತರ ಹುಡುಗನ್ಗೆ ಯಾಕೆ ಕೊಡ್ತೀರಣ್ಣ ನಿಮ್ ಮಗಳನ್ನ? ಅರೇಂಜ್ಮೆಂಟ್ಸ್ ಆಗಿದೆ ಅಂತ ಹುಡುಗಿ ಬಾಳ್ ಹಾಳ್ ಮಾಡಕ್ಕಾಗತ್ತಾ? ಆ ಗೃಹಭಂಗ ಹೇಳ್ತಾ ಇದ್ರು. ಇನ್ನೊಂದು ತಮಾಷೆ ಅದ್ರೊಳಗೆ, ಗೃಹಭಂಗ ಓದುವಾಗ ಓದಿದ್ದೀರಾ ನೀವು ಗೃಹಭಂಗ? ನಂಜಮ್ಮ. ಹಾ, ನಂಜಮ್ಮ. ಕುದುರೆ ಮೇಲೆ ಬರೋ ಕಂಟಿ ಜೋಯಿಸ್ರು. ಈ ಕಂಟಿ ಜೋಯಿಸ್ರಿಗೆ ಒಬ್ಬರ ಮೇಲೆ ದ್ವೇಷ ಇರುತ್ತೆ. ಅವ್ರು ಅದಕ್ಕೆ ಏನ್ ಮಾಡಿರ್ತಾರೆ ಅಂತಂದ್ರೆ, ಪಾಯ್ಕಾರಿಯನ್ನೆಲ್ಲ ಗೊಟಾಯಿಸಿ ಹಂಚಿನ ಮೇಲಿಂದ ಅವ್ರ ಮನೆಗೆ ಅವ್ರ ಮೇಲೆ ಎರಚ್ತಾರೆ. ಪಾಯ್ಕಾನಿ ಅಂದ್ರೆ ಗೊತ್ತಾಯ್ತಾ? ಅದೊಂದು ಸನ್ನಿವೇಶ. ಆ ದಿನ ಏನ್ ಮಾಡಿದ್ದಾರೆ, ನಮ್ಮನೇಲಿ ಒಳ್ಳೆ ತಿಂಡಿ. ಅಮ್ಮ ಉಬ್ಬರೊಟ್ಟಿ ಮಾಡ್ತಾ ಇದ್ರು. ಉಬ್ಬರೊಟ್ಟಿ ಅಂದ್ರೆ ರೊಟ್ಟಿ ಬಡಿದು ಉಬ್ಬರೊಟ್ಟಿ, ಎಣ್ಗಾಯಿ, ಜೇನುತುಪ್ಪ, ತೆಂಗಿನಕಾಯಿ ಬಿಲ್ಲೆ, ಇದಿಷ್ಟು ಬೆಣ್ಣೆ, ಇಷ್ಟಿಷ್ಟು ದಪ್ಪ ಬೆಣ್ಣೆ. ಇದು ಟಿಫನ್. ನಾವೇನ್ ಕಡಿಮೆ ತಿಂತಾ ಇರ್ಲಿಲ್ಲ, 6 ಜನ ಚೆನ್ನಾಗಿ ತಿಂತಾ ಇದ್ವಿ. ಅನ್ಲಿಮಿಟೆಡ್. ಅಮ್ಮ ಬಡ್ದು ಕೈ ಸೋತೋದ್ರು ಸರಿಯ ಪಾಪ ಮಾಡ್ಕೊಡ್ತಾ ಇದ್ರು, ಬೇಜಾರಿಲ್ದ ಮಾಡ್ಕೊಡ್ತಾ ಇದ್ರು. ಇಷ್ಟು ಜನರ ಹೊಟ್ಟೆ ತುಂಬಿ ಎಲ್ಲ ಆದ್ಮೇಲೆ ನಮ್ಮ ಅಮ್ಮನ ತಿಂಡಿ ಅಂದ್ರೆ 12 ಗಂಟೆ ಹೊಡೆದು ಬಿಡೋದು. ಅವತ್ತಿನ ದಿನ ನನಗೆ ಅದನ್ನು ಮರೆಯೋಕ್ಕೆ ಆಗೋದಿಲ್ಲ. ಅವತ್ತಿನ ದಿನ ಅಣ್ಣಂಗೆ ಆಗ್ಬಿಟ್ಟಿತ್ತು, ತಿಂಡಿ ಕೊಟ್ಬಿಟ್ಟಿದ್ರು ನಮ್ಮಮ್ಮ. ಸರಿ ಪೇಪರ್ ಬಂತು ಹಿಡ್ಕೊಂಡು ತಾನು ಮೊದಲು ಓದಿದ್ದಾರೆ, ಓದ್ಬಿಟ್ಟು ಅತ್ ನಗೋಕ್ಕೆ ಶುರು ಮಾಡಿದ್ದಾರೆ. ಕೇಶವಾಚಾರ್ಯರು. ಸರಿ ನನಗೋ ಇದೆಲ್ಲ ಒಂಥರ ತುಂಬ ಅಸಹ್ಯ, ನನಗೆ ತಡ್ಕೊಳಕ್ಕೆ ಆಗಲ್ಲ, ಅಷ್ಟು ಅಸಹ್ಯ ನನಗೆ. ಅದು ಎಷ್ಟೇ ರುಚಿ ಇದ್ರು ಬಾಯಿಗೆ ಇಡಲ್ಲ ಅಂಥವಳು ನಾನು. ಈ ಬೇರೆ ಈ ಪಾಯ್ಕಾನಿ ಗೀಕಾನಿದೆಲ್ಲ ಮಾತೆ ಎತ್ತಿಬಿಟ್ರೆ ಅದು ನಮ್ಮಪ್ಪಂಗೆ ಅದೇನು ಬುದ್ಧಿ ಬಂತು ಅವತ್ತು. ನಮ್ಮಪ್ಪಂಗೆ ಆದ್ಮೇಲೆ ನನಗೆ ಕಡೆಯವಳು ತಾನೇ ಹಸು ತಡೆಯೋದಿಲ್ಲ ಅಂದ್ಬಿಟ್ಟು ನನಗೆ ಕೊಡ್ತಾಯಿದ್ರು. ನಮ್ಮಪ್ಪ ಕೈಗೆ ಪೇಪರ್ ತೊಗೊಂಡಿದ್ದಾರೆ, ನನಗೆ ಉಬ್ರೊಟ್ಟಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇನ್ನೇನು 1-2-3 ತುತ್ತು ತಿಂದಿದ್ದೀನಿ. ಕತೆ ಶುರು ಮಾಡಿದ್ದಾರೆ ಓದಕ್ಕೆ. ಕಂಟಿ ಜೋಯಿಸರು ಆ ಪಾಯ್ಖಾನೆನ ಗೊಟಾಯಿಸಿ ಅಂತ ಹೇಳ್ಬಿಟ್ರು. ತಿರುಗಿಸಿ ಚೆನ್ನಾಗಿ ಅಲ್ಲಾಡಿಸಿ ಒಂದು ಓಡೋಗಿ ವಾಂತಿ ಮಾಡ್ಕೊಂಡೆ ಎಷ್ಟು ಬೈಕೊಂಡೆ ನಮ್ಮ ಅಪ್ಪನ. ಅಂದ್ರೆ ಈಗಲೇ ಬೇಕಿತ್ತ ಅವ್ರಿಗೆ ತಿಂದಾದ್ಮೇಲಾದ್ರೂ ಹೇಳ್ಬೋದು, ಆ ಥರ ಮಾಡಿಬಿಟ್ರು. ಬಟ್ ಅದು ಎಂತ ಒಳ್ಳೆ ಕತೆ ಗೃಹಭಂಗ. ಎಂತ ಆಕ್ಚುಲಿ ಅದು ಮೋಟಿವೇಶನಲ್ ಸ್ಟೋರಿ. ಅದು ಒಬ್ಬರ ಜರ್ನಿ. ಹೌದು. ನನ್ನ ಅದೃಷ್ಟ ಏನಂತಂದ್ರೆ ಗೃಹಭಂಗ ಧಾರಾವಾಹಿಯಾಗಿ ಬಂದಾಗ ನನ್ಗೆ ಅದ್ರೊಳಗೆ ಸರ್ವಕ್ಕನ್ ಪಾತ್ರ ಸಿಕ್ಬಿಡ್ತು. ಯಾರು? ಕಾಸರಗೋಳು ಮಾಡಿದಾಗ? ಹೌದು, ಮಾಳವಿಕನ್ ಫ್ರೆಂಡ್ ನಾನು ಅದ್ರೊಳಗೆ. ಜ್ಞಾಪಕ ಆಗಲ್ವಾ ಮಕ್ಕ? ಅಯ್ಯೋ, ಅದು ನೀವೇನಮ್ಮ? ನಾವು ಡೈಹಾರ್ಡ್ ಫ್ಯಾನ್ಸ್ ಆ ಸೀರಿಯಲ್ಗೆ. ಹೌದಾ? ನನಗೆ ಕಾಸರವಳ್ಳಿಯವರು ಅದರೊಳಗೂ ನನ್ನನ್ನು ಕರೀತಾರೆ ಅಂತಾನೆ ನನಗೆ ಗೊತ್ತಿರಲಿಲ್ಲ. ಒಂದಿನ ಫೋನ್ ಬಂದ್ಬಿಡ್ತು, ಹೀಗೊಂದು ಪಾತ್ರ ಇದೆ ಮಾಡ್ತೀರಾ ಅಂತ. ನನಗೆ ಅಷ್ಟು ಚಿಕ್ಕ ವಯಸ್ಸಲ್ಲೇ ಕೇಳಿರೋ ಕತೆ ನಾನು. ನನಗೆ ಒಂದು ಕೈ ಸರ್ವಕ್ಕನ್ ಕಂಡ್ರೆ ತುಂಬ ಆ ಪಾತ್ರ ತುಂಬ ನಂಗೆ ಇಷ್ಟ ಆಗೋಗಿತ್ತದು. ನಿಮ್ಮ ತಂದೆಯವ್ರ ಬಾಯಲ್ಲಿ ಕೇಳಿ ಕೇಳಿ ಅಂದರೆ ಆಮೇಲೆ ದೊಡ್ಡವಳಾದ್ಮೇಲೆ ಓದಿದ್ದೆ ನಾನು ಈ ಫೀಲ್ಡ್ ಕಾಲಿಟ್ಟಿದ್ದ ನನಗೆ 37 ವರ್ಷ ಆದಮೇಲೆ. ನನ್ನ ಮಗನೂ ಹುಟ್ಬಿಟ್ಟಿದ್ದ. ನನ್ನ ಮಗಂಗೆ 10-12 ವರ್ಷ ಇರ್ಬೋದು ಅವಾಗ ನಾನು ಬಂದಿದ್ದು. ಬಟ್ ಅಷ್ಟರೊಳಗೆ ಆ ಗೃಹಭಂಗ ಸುಮಾರು ಸತಿ ಓದ್ಬಿಟ್ಟಿದ್ದೆ. ಆಮೇಲೆ ಅದರೊಳಗೆ ಸರ್ವಕ್ಕನ್ ಪಾತ್ರ ಅಂತೂ ಈ ನಂಜಮ್ಮಂದು ಒಂದು ಗೋಳಿನ ಕತೆ ಆದರೆ ಸರ್ವಕ್ಕನ್ನಂತೂ ದುರಂತ. ಏನಂದರೆ ಅವಳ ಗಂಡನೇ ತನ್ನ ಮಗಳನ್ನೇ ಒಬ್ಬ ಮಲಯಾಳಿ ಜೊತೆ ಮಲ್ಕೊಳ್ಳೋ ಥರ ಮಾಡಿಬಿಟ್ಟಿರ್ತಾನೆ ದುಡ್ಡಾಸೆಗೆ. ಅವನೇನು ಅಂದ್ಕೊಂಡಿರ್ತಾನೆ, ನಂಜಮ್ಮನ ಮಗಳನ್ನ ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿರ್ತಾನೆ. ಆದರೆ ನಂಜಮ್ಮನ ಮಗಳು ಆ ಜಾಗದಲ್ಲಿ ಇರೋದೇ ಇಲ್ಲ. ಆ ಮಲಯಾಳಿ ಬಂದು ಈ ಹುಡುಗಿನೇ ಕೆಡಿಸ್ಬಿಟ್ಟಿರ್ತಾನೆ. ಅಂದರೆ ಸ್ವಂತ ನನ್ನ ಮಗಳನ್ನೇ ಅವನು ಕೆಡಿಸ್ಬಿಟ್ಟಿರ್ತಾನೆ. ಆ ಮಗು ಬಂದು ಹೇಳುತ್ತೆ ನನ್ನ ಸರ್ವಕ್ಕನ ಹತ್ರ, ಈ ಥರ ಆಯಿತು ಅಂತ. ನಾನು ನಂಬೋದೇ ಇಲ್ಲ. ಬೆಳಗ್ಗೆ ಎದ್ದು ನೋಡಿದ್ರೆ ಬಾವಿಲಿ ಹೆಣ ತೇಳ್ತಾ ಇರುತ್ತೆ. ಅದೊಂಥರ ಹೃದಯ ವಿದ್ರಾವಕ ಅಂತಾರಲ್ಲ, ಆ ಥರದ್ದೊಂದು ಸನ್ನಿವೇಶ ಅದು ನನಗೆ ತುಂಬ ತಲೆಯಲ್ಲಿ ಕೂತ್ಬಿಟ್ಟಿತ್ತು. ಈ ಥರದೊಂದು ಪಾತ್ರ ನಿಮಗೆ ಸಿಗುತ್ತೆ ಅಂದಾಗ ನನಗೊಂಥರ ಸ್ವರ್ಗ ಕೈಗೆ ಎಟಕದ ಹಾಗೆ ಅಂತಾರಲ್ಲ, ಆ ಥರ ಆಗ್ಬಿಟ್ಟಿತ್ತು. ಅಷ್ಟು ಖುಷಿಯಾಗಿ ಹೋಯ್ತು ನನಗೆ.
ಅದನ್ನು ತುಂಬ ಚೆನ್ನಾಗಿ ಅನುಭವಿಸ್ದೆ ನಾನು ಆ ಪಾತ್ರನ. ಯಾಕಂದ್ರೆ ಅದು ಕೂತ್ಬಿಟ್ಟಿತ್ತಲ್ಲ ತಲೆಯಲ್ಲಿ ಅಷ್ಟು ವರ್ಷದಿಂದ. ಹಾಗೆ ನಂಜಮ್ಮನ ಮನೇಲಿ ಎಷ್ಟು ಜನ ಇದಾರೆ ಹೇಳು? ಗಂಡ ಹೆಂಡತಿ 3 ಮಕ್ಳು ಅಷ್ಟೇ. 1 ಚೀಲ ರಾಗಿ ಇದ್ರೆ 3 ತಿಂಗಳು ಸಾಕಾಗುತ್ತೆ. ನಿಮ್ಮ ಮನೆಯಲ್ಲಿ ನೀವು ಹೇಳ್ತಿರೋ ಘಟನೆಗಳನ್ನ ಆಧರಿಸಿ ಒಂದು ಕಲ್ಚರ್. ನಿಮ್ಮ ತಂದೆ ಭಾನುವಾರ ಗದುಗಿನ ಭಾರತ ಓದೋರು, ಪ್ರತಿ ದಿವಸ ನಿಮಗೆ ಗೃಹಭಂಗ ಥರದ ಕಾದಂಬರಿಗಳ ಭಾಗಗಳನ್ನು ಓದಿ ಹೇಳೋರು, ಮನೇಲಿ ಸಂಗೀತ, ಚಿಕ್ಕಪ್ಪನೇ ಕಲಾವಿದರು. ಸೊ ಒಂದು ಸಾಂಸ್ಕೃತಿಕ ವಾತಾವರಣ. ಹಾಗೆ ಹೇಳ್ಬೋದು. ನನ್ನ 2ನೇ ಅಣ್ಣ ಭಾಸ್ಕರ್ ಅಂತ ಅವರು ವಯಲಿನಿಸ್ಟ್ ಆಗಿದ್ರು, ಸಂಗೀತನೂ ಹಾಡ್ತಾ ಇದ್ರು. ಜಗದೀಶ ನಾನು ಇಬ್ರು ಒಟ್ಟಿಗೆ ಸಂಗೀತ ಕಲಿಯಕ್ಕೆ ಹೋಗ್ತಾ ಇದ್ವಿ. ಆವಾಗ ಗಾನ ಸುಧಾಕರ ಎ ಸುಬ್ರಾ ಅವ್ರ ಶಿಷ್ಯೆ ಅಂತ ನಾ ಹೇಳ್ಕೊಳ್ಬೇಕು ಜಂಬಕ್ಕೆ. ಅವ್ರಿಗೇನು ಜಂಬ ಆಗಲ್ಲ ನನ್ನ ಶಿಷ್ಯ ಅನ್ಕೊಳ್ಳೋಕ್ಕೆ. ಬಟ್ ಅವ್ರು ಇವಾಗಿಲ್ಲ. ಅವರು ಅಂಥ ದೊಡ್ಡವ್ರ ಜೊತೆನೆ ಒಡನಾಟ. ಅಂದರೆ ಅಷ್ಟು ದೊಡ್ಡವರು ನನ್ನನ್ನು ಶಿಷ್ಯಾಗಿ ತಗೊಂಡಿದ್ದೆ ನನ್ನ ಪುಣ್ಯ. ಸೊ ಈ ಥರದ್ದೊಂದು ವಾತಾವರಣ ಇದ್ದಿದ್ದರಿಂದ ನಾವು ಇವಾಗ ಬರ್ತೀವಿ ನೋಡಿ. CN ಮಂಗಳವರು ಒಂದು ಸೀಟ್ ಕೊಟ್ಬಿಟ್ರು ಅವರು. ಸೀಟ್ ಕೊಟ್ಟಿದ್ದು ಯಾವ ಸಬ್ಜೆಕ್ಟಲ್ಲಿ ನೀನು ಮಾರ್ಕ್ಸ್ ತಗೋತೀಯ ಅಂತ ಕೇಳಿದ್ರಲ್ಲ, ನಾನು ಕನ್ನಡ ಅಂತ ಹೇಳಿಬಿಟ್ಟೆ. ನನಗೇನೋ ಒಂದು ಮಂಡ ಧೈರ್ಯ. ನನಗೆ ಹೇಗೆ ಅಂತಂದರೆ ಈ ಪಠ್ಯಕ್ರಮದಲ್ಲಿ ಏನು ಇರುತ್ತೋ ಅದನ್ನು ಓದೋದು ಬಿಟ್ಟು ಇನ್ನೇನು ಮಾಡೋಕ್ಕೂ ನಂಗೆ ಇಷ್ಟ. ಟೆಕ್ಸ್ಟ್ ಬುಕ್ ಒಂದ್ಬಿಟ್ಟು ಟೆಸ್ಟ್ ಅದನ್ನೊಂಥರ ಪರೀಕ್ಷೆ ದೃಷ್ಟಿಲಿ ನೋಡೋದು ನಂಗೆ ಇಷ್ಟ ಇಲ್ಲ. ನೀನು ವಿಷಯ ತಿಳ್ಕೊಳ್ಳೋಕ್ಕೆ ಓದ್ತೀನಿ. ಅದನ್ನು ಇದ್ಯಾಕೆ ಹಿಂಗೆ, ಅದ್ಯಾರು ಹೇಳಿದ್ರು, ಇದು ಯಾವಾಗ ಯಾರು ಯಾವ ಸಂದರ್ಭಕ್ಕೆ ಹೇಳಿದ್ರು, ಯಾಕೆ ಬೇಕದು, ಆ ಥರದ್ದು ಲಾಜಿಕ್ ನಂದು. ವಿಷಯ ಗೊತ್ತು ತಿಳ್ಕೊತೀನಿ ಅಷ್ಟೇ. ಅದನ್ನ ಬಂದು ಬರೀ ಹೇಳು, ಅದನ್ನ ಪ್ರೂವ್ ಮಾಡು. ಯಾಕೆ ಮಾಡಬೇಕು? ಏನಿದೆ ಅದ್ರ ಅಗತ್ಯ? ಸಮಯ ಬಂದಾಗ ಅದು ತನಗೆ ತಾನೇ ಬರುತ್ತದು ಅಂತ ನಂದು. ನೀನು ಬರೀ ನಂದು ಸೋಮಾರಿತನದ ತರ್ಕ ಇದು. ಓದೋಕ್ಕೆ ಇಷ್ಟ ಇಲ್ವಲ್ಲ, ಓದೋಕ್ಕೆ ಸೋಮಾರಿತನ ಫಸ್ಟ್ ಆಫ್ ಆಲ್. ಆಮೇಲೆ ಆ ಸತಿ ರಾಮ ನಿಮಗೆ ಆ ಕನ್ನಡದಲ್ಲೂ ಕೇಶಿರಾಜನ ಶಬ್ದಮಣಿ ದರ್ಪಣ, ವಡ್ಡಾರಾಧನೆ ಇದೆಲ್ಲ ತಲೆಗೆ ಹೋಗುತ್ತಾ? ಏನೋ ಕತೆಗಳು ಓದಮ್ಮ ಅಂದ್ರೂ ಓದ್ಬೋದು. ಅದೇ ನಮ್ಗೆ VM ಇನಾಮ್ದಾರ್ದು ಚಿತ್ರಲೇಖ ಆಯ್ತು, ಎಷ್ಟು ಸತಿ ಓದಿದ್ದೀನಿ. ಅದನ್ನ ಪ್ರಶ್ನೆಗೆ ಉತ್ತರ ಕೊಡೋ ಅಂಥದ್ದಲ್ಲ, ಅದು ಅನುಭವಿಸ್ಬೇಕು. ಅದ್ರ ಸಾಹಿತ್ಯದ ಸೌಂದರ್ಯ ನಾವು ಅನುಭವಿಸ್ಬೇಕು. ನಂಗಂತೂ ನಂಗೆ ಈ ಪಠ್ಯಕ್ರಮಗಳೇ ಅರ್ಥ ಆಗೋದಿಲ್ಲ ಈಗಿನ ಕಾಲದ್ದು. ಏನೋ ಬಿಡಿ, ನಾನು ಅಷ್ಟೆಲ್ಲ ಹೇಳೋ ಅಷ್ಟು ದೊಡ್ಡವಳಲ್ಲ ಬಿಡಿ. ನಾನು ನೆಟ್ಟಿಗೆ ಓದಿದ್ರೆ ಇಲ್ಲ. ನೀವು ಹೇಳ್ತಿರೋ ಕಾನ್ಸೆಪ್ಟ್ ಇದೆಯಲ್ಲ, ಅಂದ್ರೆ ನೀವು ಓದುವುದು ನಿಮಗೋಸ್ಕರ, ಇನ್ನೊಬ್ಬರ ಮುಂದೆ ಅದನ್ನ ಪ್ರೂವ್ ಮಾಡಕ್ಕಲ್ಲ ಅನ್ನೋದು. ಇವತ್ತಿನ ಕೆಲವು ಶಾಲೆಗಳು ಈ ತರ ಮಾಡ್ತಿದ್ದಾವೆ ಈಗ. ಅಂದ್ರೆ ನೀವು ಕಲೀರಿ, ಪರೀಕ್ಷೆ ಬರೆದ್ರೆ ಪರವಾಗಿಲ್ಲ, ನಿಮ್ ಜ್ಞಾನಕ್ಕೋಸ್ಕರ ಕಲೀರಿ. ಆತರ ಶಾಲೆಗಳೇ ಶುರುವಾಗೋ ಟ್ರೆಂಡ್ ಈಗ ಆ ಥರದ್ದು. ಈ ರೆಗ್ಯುಲರ್ ಶಾಲೆಗಳಿದ್ವಲ್ಲ, ಅವುಗಳ ಜೊತೆಗೆ ಇಂಥವು. ಆ ಒಂದು ಓದಿನಲ್ಲಿ ಅಷ್ಟು ಸ್ವಚ್ಛಂದತೆ ಇದ್ರೆ ಬಹುಶಃ ಮಕ್ಕಳ ಜ್ಞಾನ ಹೆಚ್ಚಾಗುತ್ತೆ ಅಂತ ಅನ್ಸುತ್ತೆ. ಇಂಟ್ರೆಸ್ಟ್ ಬರುತ್ತೆ ಮಕ್ಕಳಿಗೆ, ಏನೋ ಓದ್ಬೇಕು ಕಲಿಬೇಕು ಅನ್ನೋದು. ಈ ಎಲ್ಲೋ ಒಂದು ನಿರ್ಬಂಧ ಮಾಡಿಬಿಟ್ರೆ, ಅದಕ್ಕೊಂದು ಪನಿಷ್ಮೆಂಟು, ಅದನ್ನ ತಗೊಂಡ್ರಷ್ಟೇ ಗೌರವ, ಇಲ್ಲದ್ರ ಅವಮಾನ, ಈ ಥರದ್ದೆಲ್ಲ ಒಂದು ಕಾಂಪ್ಲಿಕೇಶನ್ ಇದ್ರೆ ಮಕ್ಕಳ ಕಲಿಯೋ ಆಸಕ್ತಿ ಕಡಿಮೆ ಆಗ್ಬಹುದು. ನಾವು ಇಷ್ಟೆಲ್ಲ ಮಾತಾಡ್ತೀವಿ, ನಾವು ಮಕ್ಕಳು ಕಡಿಮೆ ಮಾರ್ಕ್ಸ್ ತಗೊಂಡು ಬಂದ್ರೆ ಬೈಯೋದೇನೆ. ಯಾಕೆಂದ್ರೆ ಅವ್ರ ಮುಂದಿನ ಭವಿಷ್ಯ ನಾವು ನೋಡ್ತಾ ಇರ್ತೀವಿ. ಹೀಗಿದ್ಬಿಟ್ರೆ ಏನಪ್ಪ ಮುಂದಿನ ಗತಿ ಅಂತ. ಆ ಥರದ್ರೊಳಗೆ ನಾವು ಮಕ್ಕಳನ್ನ ಬೆಳೆಸ್ತಿದ್ದೀವಿ. ವಾತಾವರಣ ಹಾಗಿದೆ, ಏನು ಮಾಡೋಕ್ಕಾಗಲ್ಲ. ಗೊತ್ತಿದ್ದು ಹಾಗೆ ಮಾಡ್ತಾ ಇದೀವಿ ಅಂತ, ಗೊತ್ತಿದ್ದು ಹಾಗೆ ಮಾಡ್ತಾ ಇದೀವಿ. ಬಟ್ ಇದನ್ನ ಬಿಟ್ಟರೆ ಬೇರೆ ದಾರಿ ಇಲ್ಲ ನಮಗೆ. ಒಳ್ಳೆ ಕೆಲಸ ಸಿಗ್ಬೇಕು ಅಂದ್ರೆ ನೋಡೋದೇ ಮೊದಲು ಮಾರ್ಕ್ಸ್ ಕಾರ್ಡು. ಕೆಲಸ ಇಲ್ಲದೆ ಜೀವನ ಇಲ್ಲ. ಕೆಲಸ ಮಾಡಲೇಬೇಕು. ನೀನು ಯಾವುದೇ ಕೆಲಸ ಮಾಡು, ಅದ್ರೊಳಗೆ ನೀನು ನಂಬರ್ 1 ಆಗಿರ್ಬೇಕು. ಅದು ಇವಾಗಿನ ಟ್ರೆಂಡ್. ನಿನ್ನ ಸ್ಕಿಲ್ಗಿಂತ ನೀನು ಏನು ಓದಿದ್ಯಾ, ಎಷ್ಟು ಮಾರ್ಕ್ಸ್ ತಗೊಂಡಿದ್ಯಾ, ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಹೀಗೆ ನಾ ಕನ್ನಡ ಓದ್ತೀನಿ, ಕನ್ನಡದಲ್ಲಿ ಮಾರ್ಕ್ಸ್ ತಗೋತೀನಿ ಅಂತ ಹೇಳಿದೆ. ಅದಕ್ಕೆ ಸರಿಯಾಗಿ ಫಸ್ಟ್ ಇದು ಮಾಡ್ತಾರಲ್ಲ, ಏನದು ಫಸ್ಟ್ ಟೆಸ್ಟೋ ಏನೋ ಮಾಡ್ತಾರೆ, ಇಂಟರ್ನಲ್ ಟೆಸ್ಟೋ ಏನೋ ಮಾಡ್ತಾರೆ. ಅದ್ರೊಳಗೆ ಕ್ಲಾಸಿಗೆ ಫಸ್ಟ್ ಬಂದ್ಬಿಟ್ಟೆ ನಾನು. ವಾವ್, ನನಗೆ ಆಶ್ಚರ್ಯ. ನಾನು ಬರ್ದಿದ್ನ, ನಾನು ಇಷ್ಟೆಲ್ಲ ಮಾಡಿಬಿಟ್ನ ಅಂತ. ನಾನು ಪರೀಕ್ಷೆ ದಿನ ನೋಡ್ತೀನಿ, ಅಡಿಷ್ನಲ್ ಶೀಟ್ ಮೇಲೆ ಅಡಿಷ್ನಲ್ ಶೀಟ್ ಮೇಲೆ ಯಾವತ್ತೂ ಬರ್ದವಳಲ್ಲ. ನಾನು ಹಠ ತೊಟ್ಬಿಟ್ಟಿದ್ದೆ. ಪಾಪ ಅವ್ರು ಅಷ್ಟೆಲ್ಲ ಕೇಳ್ಕೊಂಡಿದ್ದಾರೆ ನನ್ನ ಮಾರ್ಕ್ಸ್ ತಗೋಂತ. ಅದು ಅವ್ರಿಗೋಸ್ಕರ, ನನಗೋಸ್ಕರ ಅಲ್ಲ ಅಂತ. ಆ ಒಂದು ಟೆಸ್ಟಲ್ಲಿ ಮಾತ್ರ ನಾನು ಫಸ್ಟ್ ಬಂದಿದ್ದು. ಲೈಫಲ್ಲಿ ಇನ್ಯಾವತ್ತೂ ಫಸ್ಟ್ ಬರಲಿಲ್ಲ. ಶಿನಿ, ಯಾಕೋ ಮನೇಲಿ ಬರೀ ಕೆಟ್ಟದೇ ನಡೀತಿದೆ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡೋಣ. ಆ ಟೆಸ್ಟಲ್ಲಿ ಫಸ್ಟು
ಆ ಟೆಸ್ಟಲ್ಲಿ ಫಸ್ಟ್ ಬಂದುಬಿಟ್ಟೆ. ಕನ್ನಡದಲ್ಲಿ ಮಾರ್ಕ್ಸ್ ತೊಗೊಳ್ಳೋದು ತುಂಬ ಕಷ್ಟ. ನಿಮ್ಗೆ ಎಷ್ಟು ಬರೆದ್ರೂ ಮಾರ್ಕ್ಸ್ ಬರೋದೇ ಇಲ್ಲ. ಅದೆಷ್ಟೋ 125ಏನೋ ಇಟ್ಟಿರ್ತಾರೆ, 100ಕ್ಕೂ ಅಲ್ಲ, 125ಕ್ಕೆ ನಾನು ಎಷ್ಟು ತೊಗೊಂಡೆ, 80 ಏನೋ ತೊಗೊಂಡೆ. ಅದೇ ಹೈಯೆಸ್ಟ್ ಮಾರ್ಕ್ಸು. ಅದು ನನಗೆ ಸಿಕ್ಬಿಡ್ತು. ಅಷ್ಟಕ್ಕೆ ನನಗೆ ತೃಪ್ತಿ ಆಗೋಯ್ತು. ಆಮೇಲೆ ನಾನು ಏನು ಮಾಡಲೇ ಇಲ್ಲ, ಇಡೀ ಗ್ರ್ಯಾಜುಯೇಷನ್ ಹಾಗೆ ಮುಗಿಸ್ಬಿಟ್ಟೆ. ಅಂದರೆ ನಾನೇನು ಮಾಡ್ತಿದ್ದೆ, ಯಾವತ್ತು ಏಪ್ರಿಲ್ ತಗೋತಾ ಇರಲಿಲ್ಲ ಎಕ್ಸಾಮ್ಸು. ಇನ್ನು 6 ತಿಂಗಳು ಬಿಟ್ಟು ಇರ್ತಿತ್ತಲ್ಲ ಮತ್ತೆ ಸೆಪ್ಟೆಂಬರ್ ಎಕ್ಸಾಮ್. ನಂಗೆ ಕರೆಕ್ಟಾಗಿ ಏಪ್ರಿಲ್ ಟೈಮಲ್ಲಿ ನಂಗೆ ಎಕ್ಸಾಮ್ ಟೈಮಿಗೆ ಜ್ವರ ಬರ್ತಾಯಿತ್ತು ಅಥವಾ ಮೈಗ್ರೇನ್ ಬರ್ತಾಯಿತ್ತು. ನಂಗೆ ಎಕ್ಸಾಮ್ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ನಾನು ಪಾಪ ಏನು ಮಾಡಲಿ, ನಾನೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕೆಂದರೆ ನಾನು ಕಾಲೇಜಲ್ಲಿ ಕೂಡ ಬರೀ ಡ್ರಾಮಾ, ಡ್ಯಾನ್ಸು, ಹಾಡು, ಡಿಬೇಟು ಈ ಥರದ್ರೊಳಗೆ ಇರ್ತಾಯಿದ್ದೆ. ಗ್ರೂಪ್ ಸಿಂಗಿಂಗು ಮತ್ತು ಇಂಟರ್ ಕಾಲೇಜಿಯೇಟ್ ಡ್ರಾಮಾ ಕಾಂಪಿಟೇಷನ್ಸು. ಬರೀ ಬೇರೆಯವರು ಅದೆಲ್ಲ ಮಾಡಿಕೊಂಡು ಓದ್ತಾಯಿದ್ರು, ಆ ವಿಷಯ ಬೇರೆ. ಆದ್ರೆ ನನಗಂದ್ರೆ ನೆವ ಸಿಕ್ಕಿತ್ತು ಓದದೇ ಇರೋದಕ್ಕೆ. ಹೀಗೆ ಮಾಡ್ತಾಯಿದ್ದೆ. ನಾನೇನು ಮಾಡ್ತಾಯಿದ್ದೆ, ಕ್ಲಾಸ್ಗೂ ನೆಟ್ಟಿಗೆ ಹೋಗ್ತಾ ಇರಲಿಲ್ಲ. ಅಂದರೆ 8 ಗಂಟೆ ಕ್ಲಾಸ್ ಶುರುವಾಗ್ತಿತ್ತು ರೀ. ಯಾರಿಗೆ ಹೋಗೋಕ್ಕಾಗತ್ತೆ? ಫಸ್ಟ್ ಪೀರಿಯಡ್ ನಾನು ಯಾವತ್ತೂ ಹೋಗೇ ಇಲ್ಲ. ಫಸ್ಟ್ ಪೀರಿಯಡ್ ಲೇಟೆ. ಫಸ್ಟ್ ಪೀರಿಯಡ್ 9 ಗಂಟೆ ಕ್ಲಾಸ್ಗೆ ನಾವು ಹೋಗ್ತಾ ಇದ್ದಿದ್ದು. ಫಸ್ಟ್ ಪೀರಿಯಡಲ್ಲಿ ಏನೇನು ಪಾಠ ಬರ್ತಾ ಇತ್ತು, ಒಂದೊಂದು ದಿನಕ್ಕೆ ಒಂದೊಂದು ಪೀರಿಯಡ್ ಇರ್ತಿತ್ತು. ಒಂದಿನ ಕನ್ನಡ ಇದ್ರೆ ಒಂದಿನ ಹಿಸ್ಟ್ರಿ, ಆ ಥರ ಇರ್ತಿತ್ತು. ಸೊ ಯಾವುದಾದ್ರೂ ಒಂದು ಕ್ಲಾಸ್ ಒಂದು ಮಿಸ್ ಆಗ್ತಾ ಇತ್ತು 8 ಗಂಟೆಗೆ. ಅದೇನೋಪ್ಪ, ನಾನು ಹೋಗೋ ವೇಳೆಗೆ ನಂಗೆ ಬಸ್ಸೇ ಸಿಗ್ತಾ ಇರಲಿಲ್ಲ. ಅದು ಎಷ್ಟು ಕಾಡುತ್ತೆ ಅಂದರೆ, ಈಗಲೂ ಕನಸು ಬಿದ್ದರೆ ನಾನು ಓಡ್ತಾ ಇದ್ದೀನಿ ಕಾಲೇಜಿಗೆ ಬಸ್ ಹಿಡಿಯೋಕ್ಕೆ, ನಂಗೆ ಬಸ್ಸೇ ಸಿಗಲ್ಲ. ಇನ್ನೇನು ಸಿಕ್ತು ನಾವು ಬಸ್ ಹೊಟ್ಟೋಗಿರುತ್ತೆ, ನಾವು ವಾಪಸ್ ಮನೆಗೆ ಬರ್ತೀನಿ. ಕನಸಲ್ಲಿ ಇವತ್ತಿಗೂ ಈ 67ನೇ ವರ್ಷಕ್ಕೂ ಇಂಥ ಕನಸೇ ಬೀಳುತ್ತೆ ನನಗೆ. ನಾನಂತೂ ಜಗ್ಗಂತ ಹೇಳ್ತೀನಿ, ಎಕ್ಸಾಮ್ ಕನಸು ಬೀಳುತ್ತೆ ನನಗೆ. ಅದು ಎಷ್ಟು ನೈಟ್ ಮೇರ್ ಆಗಿರ್ಬೇಕು, ನೀವು ಯೋಚನೆ ಮಾಡಿ. ನನಗೆ ಮನಸ್ಸಲ್ಲಿ ಕೂತ್ಬಿಟ್ಟಿದೆ. ಆಮೇಲೆ ಅದೇ ತಗೋತಾ ಇರಲಿಲ್ಲ ಎಕ್ಸಾಮ್ ನಾನು, ಏನಿದ್ರು ಸೆಪ್ಟೆಂಬರ್ಗೆನೆ. ಅದಕ್ಕೆಲ್ಲ ಡಾಕ್ಟರ್ ಸರ್ಟಿಫಿಕೇಟ್ ಎಲ್ಲ ರೆಡಿ ಮಾಡಿಸ್ಕೊತಾ ಇದ್ದೆ. ನಮ್ಮ ಅಣ್ಣ ಡಾಕ್ಟ್ರು ಓದ್ತಾ ಇದ್ದ, ಮನೆಯಲ್ಲೇ ಸೀರು ಸೈನು. ಇನ್ನೂ ಪೂರ್ತಿ ಆಗಿರ್ಲಿಲ್ಲ. ಬಟ್ ನಂಗೆ ಹುಷಾರು ಇರ್ತಿರ್ಲಿಲ್ಲ, ಜ್ವರ ಇರ್ತಿತ್ತು ನಂಗೆ. ಏನೋ ಒಂದು ಹೊಟ್ಟೆ ನೋವು, ಪಾಪ ಏನು ಮಾಡೋಕ್ಕಾಗಲ್ಲ, ಅದು ಏನೋ ಬಂದ್ಬಿಡ್ತಾ ಇತ್ತು. ಸರಿ, ಏನು ಒಂದು ಸಬ್ಜೆಕ್ಟ್, ನಂಗೆ ಯಾವ್ದು ಸಬ್ಜೆಕ್ಟ್ ಇಷ್ಟನೋ ಈಸಿನೋ ಅದಕ್ಕೆ ಹೋಗಿ ಬರೆದ್ಬಿಡ್ತಿದ್ದೆ. ನನಗೆ ಯಾವ್ದ್ಯಾವ್ದು ಇಷ್ಟ ಇರ್ತಿರ್ಲಿಲ್ಲ. ಈ ಎಕನಾಮಿಕ್ಸ್ ಇಷ್ಟ ಇರಲಿಲ್ಲ, ಹಿಸ್ಟ್ರಿ ಇಷ್ಟ ಆಗ್ತಿರ್ಲಿಲ್ಲ, ಲಾಜಿಕ್ ತುಂಬ ಇಷ್ಟ ಆಯಿತು. ಯಾಕಂದರೆ ನಾನು ಮಾಡ್ತಾ ಇದ್ದಿದ್ದೆ ತಾನೆ ಮನೇಲಿ ಚಿಕ್ಕ ವಯಸ್ಸಿಂದ ತರ್ಕ. ಸೊ ಅದೊಂದು ಖುಷಿ ಆಗ್ಬಿಡ್ತಾ ಇತ್ತು. ಅದರೊಳಗೆ ಒಳ್ಳೆ ಮಾರ್ಕ್ಸ್ ತಗೋತಾ ಇದ್ದೆ. ಸೋಷಿಯಾಲಜಿ ಒಂಥರ ಇಂಟ್ರೆಸ್ಟಿಂಗ್ ಆಗಿ ಇರ್ತಿತ್ತು. ಅಂದರೆ ಅದರೊಳಗೆ ಜನರಲ್ ನಾಲೆಡ್ಜ್ ಇರ್ತಿತ್ತು ತುಂಬ. ಈ ಬುಡಕಟ್ಟು ಜನಾಂಗಗಳು, ಆಮೇಲೆ ಆಂಥ್ರೋಪಾಲಜಿ, ಅದ್ರ ಜೊತೆಗೆ ಹೇಗೆ ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಆಗುತ್ತೆ, ನಮ್ಮ ಸೊಸೈಟಿಲಿ ಏನೇನು ಯಾವ್ಯಾವ ಥರ ಕಸ್ಟಮ್ಸ್ ಇರುತ್ತೆ, ಆದಿವಾಸಿಗಳು, ಅದೆಲ್ಲ ಒಂಥರ ತುಂಬ ಚೆನ್ನಾಗಿರ್ತಿತ್ತು. ಅದು ಇಂಟ್ರೆಸ್ಟಿಂಗ್ ಇರ್ತಿತ್ತು. ಅದು 2 ಕ್ಲಾಸ್ ಮಿಸ್ ಮಾಡ್ಕೋತಾ ಇರಲಿಲ್ಲ. ಕನ್ನಡ ಕ್ಲಾಸ್ ಮಿಸ್ ಮಾಡ್ಕೋತಿರ್ಲಿಲ್ಲ. ಸೊ ಈ 3 ಎಕ್ಸಾಮ್ಗೆ ಹೊಟ್ಟೋಗ್ತಾ ಇದ್ದೆ. ಇನ್ನು 3 ಯಾವುದು, ಇಂಗ್ಲೀಷ್ ಚೆನ್ನಾಗಿರ್ತಿತ್ತು. ಆದ್ರೆ ನನಗೆ ಇಡೀ ಹೈಸ್ಕೂಲ್ ತನಕನೂ ಕನ್ನಡ ಮೀಡಿಯಮೇ ಓದಿದ್ರಿಂದ ನಂಗೆ ಇಂಗ್ಲೀಷ್ ಅಷ್ಟೊಂದು ಚೆನ್ನಾಗಿ ಅರ್ಥ ಆಗ್ತಾ ಇರಲಿಲ್ಲ. ನಮ್ಗೆ ಶೇಕ್ಸ್ಪಿಯರ್ ಎಲ್ಲ ಇರ್ತಿತ್ತು. ನಮ್ಮ ಚಿನ್ನಮಂಗ್ಳನೇ ಶೇಕ್ಸ್ಪಿಯರ್ ತಗೋತಾ ಇದ್ರು ಪಾಠ, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಆದರೆ ಇನ್ನೊಬ್ಬರು ಶೀಲಾ ಐಸಾಕ್ ಅಂತಿದ್ರು, ಅವರು ಮಿಲ್ಟ್ರಿನಲ್ಲಿದ್ದವರು. ಅಂದರೆ ಅವರ ಯಜಮಾನರು ಮಿಲ್ಟ್ರಿನಲ್ಲಿದ್ದರು. ವಿಪರೀತ ಸ್ಟ್ರಿಕ್ಟ್ ಅವರು, ನೋಡೋಕೆ ತುಂಬ ಚೆನ್ನಾಗಿದ್ರು. ಅವರು ಕನ್ನಡ ಬರ್ತಾ ಇರಲಿಲ್ಲ. ನಮ್ಮ ಚಿನ್ನಮಂಗ್ಳಾಗಾದ್ರೆ ಕನ್ನಡದಲ್ಲೂ ಹೇಳ್ತಾ ಇದ್ರು ಅರ್ಥ ಆಗದೆ ಇರೋದನ್ನು. ಬಟ್ ಅವ್ರು ಪೂರ್ತಿ ಇಂಗ್ಲೀಷ್, ಅವರು ಕನ್ನಡ ಬರ್ತಾ ಇರಲಿಲ್ಲ. ನನಗೆ ಇಂಗ್ಲೀಷಲ್ಲಿ ಏನು ಕೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಅವ್ರು ಹೇಳೋ ಇಂಗ್ಲೀಷ್ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಟೋಟಲ್ ನೋ ಕಮ್ಯುನಿಕೇಶನ್. ಏನೋ ನಡೀತಾ ಇದೆ ಇಲ್ಲಿ. ಆಮೇಲೆ ಅವರು ಗೊತ್ತಾಗ್ತಿತ್ತು, ನನ್ನ ಮಕ್ಕಳೆಲ್ಲ ಪೆದ್ದತನ ಕಾಣಿಸ್ತಾ ಇತ್ತು. ಈ ಮುಂಡದಕ್ಕೇನು ಅರ್ಥ ಆಗಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇತ್ತು. ಎಲ್ಲರೂ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಓದಿಸ್ತಾ ಇದ್ರಲ್ಲ. ನನ್ನ ದುರಾದೃಷ್ಟಕ್ಕೆ ಅವ್ರು ಯಾವಾಗಲೂ ನನ್ನನ್ನೇ ಎಬ್ಬಿಸ್ತಾ ಇದ್ರು, ಓದು ಇದನ್ನ ಅಂತ. ನಂಗೆ ಅವ್ರದ್ದು ಆ ಹೇಳ್ತಾ ಇದ್ದಿದ್ದ ರೀತಿನೇ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಎಲ್ಲಿಂದ ಓದಬೇಕು, ಏನು ಮಾಡಬೇಕು, ನನಗೆ ಏನೂ ಅರ್ಥ ಆಗ್ತಾ ಇರಲಿಲ್ಲ. ಆಮೇಲೆ ಹಿಂಗೆ ಪುಸ್ತಕ ನೋಡ್ತಿದ್ದೆ, ಯಾಕೆಂದ್ರೆ ನಂಗೆ ನಿದ್ದೆ ಬಂದುಬಿಡ್ತಾ ಇತ್ತು, ಅರ್ಥ ಆಗ್ತಾ ಇರಲಿಲ್ವಲ್ಲ. ಸುಮ್ಮನೆ ಬುಕ್ ಮುಂದೆ ಇರ್ತಾ ಇತ್ತು.
ಅದು ಎಲ್ಲಿ ನಿಲ್ಸಿದ್ದಾರೆ ಏನು ಈ ಕತ್ತೆಗಳು ನನ್ನ ಫ್ರೆಂಡ್ಸ್ ಇರ್ತಿದ್ರಲ್ಲ ಒಬ್ರಾದ್ರೂ ಹೇಳ್ಕೊಡ್ಬೇಡ್ವಾ ನಂಗೆ ಇಲ್ಲಿಂದ ಓದೆ ಅಂತ. ಅವರು ಮಾಡ್ತಾ ಇರ್ಲಿಲ್ಲ, ಅವ್ರು ಮಜಾ ಮಾಡ್ಕೋತಾ ಇದ್ರು, ಅವರು ಬೈಸ್ಕೋತಾ ಇದ್ರೆ ಹಿಂಗೆ ನೋಡೋದು ಅವ್ರನ್ನ ನೋಡೋದು, ಹಿಂಗೆ ನೋಡೋದು ಅವ್ರನ್ನ ನೋಡೋದು. ಆಮೇಲೆ ನಂಗೆ ಏನೂ ಗೊತ್ತಾಗ್ತಿಲ್ಲ, ಹಿಂಗೆ ನಕ್ಬಿಡೋದು. ಲುಕ್ ಎಟ್ ಹರ್ ಬೀಮಿಂಗ್ ಸ್ಮೈಲ್ ಅಂತ ಬೈಯೋರು. ನಂಗೆ ಅದು ಅರ್ಥ ಆಗ್ತಿರ್ಲಿಲ್ಲ, ಈಗ ಅರ್ಥ ಆಗುತ್ತೆ. ಹಾಗೆ ಆ ಥರ ಬೈಸ್ಕೊಂಡು ನಂಗೆ ಇಂಗ್ಲೀಷ್ ನಂಗೆ ಅರ್ಥ ಆಗ್ತಿರ್ಲಿಲ್ಲ. ನನ್ನ ಮಗನಿಗೆ ಮಕ್ಕಳ ಮೇಲೆ ತುಂಬ ಅಭಿಮಾನ. ನೀವು ಹೀಗೆ ಮಾಡಿದ್ದು ಅವನಿಗೆ ಗೊತ್ತಾದರೆ ತುಂಬ ನೊಂದ್ಕೋತಾನೋ. ಸೊ ಅದನ್ನೆಲ್ಲ ಏನು ಮಾಡ್ತಾ ಇದ್ದೆ ನಾನು, ಸೆಪ್ಟೆಂಬರ್ ಎಕ್ಸಾಮ್ಗೆ ನನ್ನ ಫ್ರೆಂಡ್ ಒಬ್ಬಳು ನಿರ್ಮಲಾ ಅಂತಿದ್ಲು, ಅವಳು ತುಂಬ ಬುದ್ಧಿವಂತೆ. ನನ್ನ ಜೊತೆ ಸೇರಿ ಓದೋದ್ರೊಳಗೆ ಹಿಂದೆ ಬಿದ್ದುಬಿಟ್ಲು. ಬಿಟ್ಟರೆ ಅವಳು ವಿಪರೀತ ಬುದ್ಧಿವಂತೆ, ತುಂಬ ಸ್ಟೂಡಿಯಸ್ ಕೂಡ. ಅವಳು ಎಲ್ಲ ನೀಟಾಗಿ ನೋಟ್ಸ್ ಮಾಡಿಟ್ಟಿರೋಳು. ನಾನು ಅದನ್ನು ಕಾಪಿ ಹೊಡ್ಕೋತಾ ಇದ್ದೆ. ಆಮೇಲೆ ನನ್ನ ಹ್ಯಾಂಡ್ ರೈಟಿಂಗು ಚೆನ್ನಾಗಿರಲಿಲ್ಲ, ತುಂಬ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿತ್ತು, ಮುದ್ದಾಗಿ ಬರಿತಾ ಇದ್ದೆ. ಈ ಬರ್ತಾ ಬರ್ತಾ ಸೋಮಾರ್ತನ ಜಾಸ್ತಿ ಆಗ್ತಾ ಬರೆಯೋದ್ರ ಮೇಲೆ ಕಾನ್ಸಂಟ್ರೇಷನ್ ಹೊಟ್ಟೋಯ್ತು. ಅದೇನು ಬರೆದಿದ್ದೀನಿ ನನಗೆ ಅರ್ಥ ಆಗ್ತಿರ್ಲಿಲ್ಲ ಬರೆದಾದ್ಮೇಲೆ. ಬಟ್ ಅವಳು ತುಂಬ ಚೆನ್ನಾಗಿ ಬರೆಯೋಳು. ಆಮೇಲೆ ಅವಳಿಗೂ ಪೂಸಿ ಹೊಡೆದು ಅವಳು ಬರ್ಕೊಡೋಳು. ನನಗೆ ಎಕ್ಸಾಮ್ ಇದ್ದರೆ ಅವ್ರ ಮನೇಲಿ ಹೋಗಿ ಮಲ್ಕೊಂಡ್ಬಿಡೋದು. ಅವ್ರ ಮನೆ ಅಶೋಕ ಪಿಲ್ಲರ್ ಹತ್ರ ಇತ್ತು, ನಮ್ಮ ಮನೆ ವೆಸ್ಟ್ ಗೇಟ್ ಲಾಲ್ಬಾಗು. ಕಂಬೈನ್ ಸ್ಟಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗೋದು. ಅವ್ರ ಮನೆಗೆ ಹೋದರೆ ಅವಳು 3 ಗಂಟೆಗೆ ಎಬ್ಬಿಸ್ತೀನಿ ನೀನು ಅಂತ ಹೇಳ್ಬಿಟ್ಟು ಅಲಾರಮ್ ಇಟ್ಟಿರೋಳು. ನಾ ಮಲ್ಕೊಂಡ್ಬಿಡ್ತಿದ್ದೆ ಚೆನ್ನಾಗಿ. 3 ಗಂಟೆಗೆ ಅಲಾರಮ್ ಹೊಡೆದ್ರೆ ಅವಳು ಎದ್ದಿರೋಳು, ವಿದ್ಯಾ ಹೇಳಿ ಅಂತ. ಟೀ ಎಲ್ಲ ಮಾಡ್ಕೊಡೋಳು. ಆ ಟೀನು ಕುಡಿದ್ಬಿಟ್ಟು ಮಲ್ಕೊಂಡ್ಬಿಡ್ತಾ ಇದ್ದೆ. ಆಮೇಲೆ ವಿದ್ಯಾ ಹೇಳು, 3 ಗಂಟೆ ಆಗೋಯ್ತು, 3:15 ಆಯಿತು ಹೇಳು ಅಂತಂದರೆ ನಿಧಾನ ಕಂಡುಬಿಟ್ಟು ಮಕ್ಕಕ್ಕೊಂಚೂರು ನೀರು ಎರ್ಚ್ಕೊಂಡು ಹಾಗೆ ಕೈಯಲ್ಲೇ ಬ್ರಷು ಮಾಡ್ಕೊಂಡ್ಬಿಟ್ಟು ಬಂದು ಕೂತ್ಕೋತಿದ್ರಿ. ನಿದ್ದೆಪ್ಪ, ಏನು ಮಾಡೋಕ್ಕಾಗತ್ತೆ ನಿದ್ದೆ. ನಿರ್ಮಲ ನೀನೇ ಓದ್ಬಿಡ ಕೇಳಿಸ್ಕೋತೀನಿ ಅಂತ. ಅವಳು ಪಾಪ ಓದೋಳು. ಎಷ್ಟು ಒಳ್ಳೆ ಫ್ರೆಂಡು ಅಂತಂದರೆ ಅಷ್ಟು ಒಳ್ಳೆ ಫ್ರೆಂಡು. ಇದೇನು ಸೆಪ್ಟೆಂಬರ್ ಎಕ್ಸಾಮ್ಗೆ ಈ ಲಕ್ಷಣ ನಂದು. ಅದಾಯ್ತಾ, ಅದೆಲ್ಲ ಓದಿ ಎಲ್ಲ ಆದ್ಮೇಲೆ ಎಕ್ಸಾಮಿನೇಷನ್ ಹಿಂದಿನ ದಿನಾನು ಇವಳ ಮನೇಲೇ ಇರ್ತಾಯಿದ್ದೆ. ಯಾಕಂದ್ರೆ ಆದಷ್ಟು ಓದಬೇಕಲ್ಲ ಅವಳು, ನಾನಲ್ಲ. ಸೊ ನಿಮ್ಮ ಪರೀಕ್ಷೆಗೆ ಅವ್ರು ಓದೋದು? ಅವಳ ಪರೀಕ್ಷೆಗೆ ಓದೋದಲ್ದೆ ನನ್ನ ಪರೀಕ್ಷೆಗೂ ಅವಳ ಓದ್ತಾ ಇದ್ಲು. ಏನೋ ಅಲ್ಪ ಸ್ವಲ್ಪ ಕಿವಿಗೆ ಹೋಗಿರೋದು, ತಲೆಯಲ್ಲಿ ಜ್ಞಾಪಕ ಇರೋದು ನಾನು ನೋಡ್ತಾ ಇದ್ದೆ. ಅಲ್ಲಿ ಇಷ್ಟು ಮಾರ್ಕ್ಸ್ಗೆ ಇಷ್ಟು ಇರುತ್ತಲ್ಲ, ಏನೋ 40 ಮಾರ್ಕ್ಸ್ದು, 20 ಮಾರ್ಕ್ಸ್ ಎಸ್ಸೆ ಬರೋದು, ಆಮೇಲೆ ಶಾರ್ಟ್ ಆನ್ಸರ್ಸ್, ಅದೆಲ್ಲ ಲೆಕ್ಕ ಹಾಕೋತಾ ಇದ್ದೆ. ನಂಗೆ ಯಾವ್ದು ಚೆನ್ನಾಗಿ ಬರುತ್ತೋ ಅದನ್ನು ಮಾತ್ರ ಬರಿತಾ ಇದ್ದೆ. ಹೇಗೋ ಅಂತೂ ಇಂತೂ ಒಂದು 40 ಮಾರ್ಕ್ಸ್ ಬರೋಷ್ಟು ಬರಿತಾ ಇದ್ದೆ. ಇದು ಸೆಪ್ಟೆಂಬರ್ ಎಕ್ಸಾಮ್ಗೆ, ಏಪ್ರಿಲ್ ಎಕ್ಸಾಮ್ಗಲ್ಲ. ಈ ಸೆಪ್ಟೆಂಬರ್ ಎಕ್ಸಾಮಲ್ಲೂ 40 ಅಥವಾ ಪಾಸೇ ಮಾರ್ಕ್ಸ್ 35 ಬಂದರೂ ಸಾಕು ಬರುತ್ತೆ ಅಂತ ಕಾನ್ಫಿಡೆನ್ಸ್ ಆದ್ಮೇಲೆ ನಿದ್ದೆ ಎಕ್ಸಾಮ್ ಹಾಲಲ್ಲಿ. ಆ ಪೆನ್ ಹಿಂಗೆ ಬರಿತಾ ಇದ್ರೆ ಅದು ಹಂಗೆ ಹಿಂಗಾಗ್ಬಿಡೋದು. ನಮ್ದೆಲ್ಲ ಅವಾಗ ಡಾಟ್ ಪೆನ್ ಇರಲಿಲ್ಲ, ನಿಬ್ ಪೆನ್ನು, ಇಂಕ್ ಪೆನ್ನು. ನಮ್ಮ ಮೇಡಮ್ ಬಂದು, ವಿದ್ಯಾ ಗೆಟ್ ಅಪ್, ಕನ್ನಡದವರಾದ್ರೆ ಹೇಳು ವಿದ್ಯಾ ಹೇಳು, ಎಚ್ಚರ ಮಾಡ್ಕೋ ಅಂತ ಹೊಡೆದು ಎಬ್ಸೋರು. ಆಮೇಲೆ ನೋಡ್ಬಿಟ್ಟು ಒಂದ್ಸತಿ ನಾನೇ ಲೆಕ್ಕ ಹಾಕ್ತಿದ್ದೆ, ಬರ್ದಿರೋದು ಕರೆಕ್ಟಾಗಿರ್ತಿತ್ತು. ಅಷ್ಟರ ಮಟ್ಟಿಗೆ ಮೋಸ ಇರಲಿಲ್ಲ. ಏನು ಬರ್ದಿದ್ನೋ ಅದು ಕರೆಕ್ಟಾಗಿರ್ತಿತ್ತು. ಅಷ್ಟು ಬರೆದ್ಬಿಟ್ಟು ಸುಮಾರು ಒಂದು ಅರ್ಧ ಗಂಟೆಗೆ ಮುಂಚೆ ಕಳಿಸಲ್ಲ ಎಕ್ಸಾಮಿನೇಷನ್ ಹಾಲಿಂದ, ಅದು ಕಂಪಲ್ಸರಿ. ಆಮೇಲೆ ಅದುವರೆಗೂ ಮತ್ತೆ ರಿವಿಷನ್ ಮಾಡಿದ್ದು ಮುಂದಕ್ಕೇನು ಬರಿತಾ ಇರಲಿಲ್ಲ. ಆಮೇಲೆ ಟೈಮ್ ಆಯಿತು ಅನ್ನೋವಾಗ ಅತಾತ್ರವಾಗಿ ಕೊಡೋರು, ಏನೋ ಬರೆದ್ಬಿಟ್ಟಂಗೆ ಕೊಟ್ಬಿಟ್ಟು. ಅಂತೂ ಅವ್ರಿಗೆಲ್ಲ ಅದೇ ಆಶ್ಚರ್ಯ, ಅದು ಹೇಗೆ ವಿದ್ಯಾ ನೀನು ಕ್ಲಾಸಿಗೆ ನೆಟ್ಟಗೆ ಬರಲ್ಲ, ಓದೋದಿಲ್ಲ, ನಿದ್ದೆ ಮಾಡ್ಕೊಂಡು ಬರೀತೀಯ, ನೀನು ಹಿಂಗೆ ಪಾಸ್ ಆಗ್ತೀಯ ನೀನು, ನಂಗೆ ಅದೇ ಆಶ್ಚರ್ಯ ಅಂತ. ಎಲ್ಲನೂ ನಾನು ಸೆಪ್ಟೆಂಬರಲ್ಲಿ ಪಾಸ್ ಆಗ್ತಾಯಿದ್ದೆ. ಏಪ್ರಿಲ್ ಎಕ್ಸಾಮ್ ತಗೋತಾರೆ, ಅಲ್ಲಿಗೆ ಫಸ್ಟ್ ಅಟೆಂಪ್ಟೇ ಅಂತ ತಾನೇ ಲೆಕ್ಕ. ಎಕ್ಸಾಮ್ ತೊಗೊಂಡು ಫೇಲ್ ಆಗ್ತಾ ಇರಲಿಲ್ಲ, ತೊಗೊಳ್ದೆ ಬಿಟ್ಬಿಡ್ತಾ ಇದ್ದೆ ಅಷ್ಟೆ. ಸೊ ಎಲ್ಲ ಫಸ್ಟ್ ಅಟೆಂಪ್ಟ್. ನಾನು ಎಲ್ರಿಗೂ ಅದೇ ಹೇಳೋದು, ನನ್ನ ಫ್ರೆಂಡ್ಸ್ಗೆಲ್ಲ. ಎಲ್ಲರೂ ಏನೇ ಸೆಪ್ಟೆಂಬರಾ ಅಂತಂದರೆ ಏನಿಲ್ಲ ಫಸ್ಟ್ ಅಟೆಂಪ್ಟು ಅಂತೀನಿ. ಅವ್ರಿಗೆಲ್ಲ ಅದೇ ಆಶ್ಚರ್ಯ. ಏನೋ ಅಂತೂ ಇಂತೂ BA ಮಾಡಿ ಮುಗಿಸ್ದೆಪ್ಪ. ಮಗಳು ಜಾನಕಿ
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.